ನಾವು ಲೆಟ್ ಮಿ ಗೋ ಟು ಹರಿಶ್ಚಂದ್ರ ನಾಯ್ಕ್ ಫ್ರಮ್ ಕುಣಿಗಲ್. ಕುಣಿಗಲ್ಲಲ್ಲಿ ಓಡುವ ಕುದುರೆ ಯಾರ್ರೀ? ಹರಿಶ್ಚಂದ್ರ ನಾಯ್ಕ್. ಈ ತರದ ಚರ್ಚೆ ಹೆಂಗ್ ನಡೀತಾ ಇದೆ? ರೋಚಕತೆ ಹೆಂಗ್ ರೀಸ್ ಆಗ್ತಾ ಇದೆ ನಾಯ್ಕ್ರೆ? ಎಸ್ ಚಂದನ್ ಶರ್ಮಾ, ಏನೋ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಆದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ತಾರಾ ಮೆರುಗನ್ನ ಪಡೆದುಕೊಂಡಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲಾ 8 ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಈ ಬಾರಿ ಸಾಕಷ್ಟು ರಣರೋಚಕತೆ ಕಂಡು ಬರ್ತಾ ಇರುವಂತದ್ದು. ನಾನೀಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಹೊಂದ್ಕೊಂಡಿರುವಂತಹ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ನಾನು ಸುಮಾರು 8 ಗಂಟೆ ಸುಮಾರಿಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನ ಈಗಾಗಲೇ ಮಾತನಾಡಿಸುವಂತ ಕೆಲಸವನ್ನ ಕೂಡ ಮಾಡಿದೆ. ಎಲ್ರು ಕೂಡ ಹೇಳ್ತಿರೋದಂದ್ರೆ ಈ ಬಾರಿ ಸಾಕಷ್ಟು ಕುತೂಹಲ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನ ಯಾರಿಗೂ ಕೂಡ ಊಹಿಸೋದಕ್ಕೂ ಆಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನೇ ಎಲ್ರು ಕೂಡ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ 3 ಪಕ್ಷಗಳು ಕೂಡ ಸಾಕಷ್ಟು ಪ್ರಬಲವಾಗಿರುವಂತದ್ದು. ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಿದ್ರು ಕೂಡ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು. ಇಲ್ಲಿ ಬಿಜೆಪಿ ಇನ್ನುವರೆಗೂ ಒಂದೇ ಒಂದು ಬಾರಿಯೂ ಖಾತೆಯನ್ನ ತೆರೆದೇ ಇದ್ರೂ ಕೂಡ ಬಿಜೆಪಿಯು ಕೂಡ ತನ್ನ ಬೇಸನ್ನ ಗಟ್ಟಿ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೆ ಜೆಡಿಎಸ್ ನ ಬಲ ಕೂಡ ಸಿಕ್ಕಿದೆ. ಇನ್ನೊಂದ್ ಕಡೆ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ತಮ್ಮದೇ ಅಭ್ಯರ್ಥಿ ಅನ್ನುವಂತ ರೀತಿಯಲ್ಲಿಯೇ ಇಲ್ಲಿ ಹೋರಾಟ ಮಾಡ್ತಿದ್ದಾರೆ. ಯಾಕಂದ್ರೆ HD ದೇವೇಗೌಡ ಅವರ ಕುಟುಂಬದಿಂದಲೇ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಸಾಕಷ್ಟು ಒಂದು ಅತ್ಯುತ್ತಮ ರೀತಿಯಲ್ಲಿ ಅವರು ಕೂಡ ತಮ್ಮ ಹೋರಾಟವನ್ನ ಕಾರ್ಯಕರ್ತರು ಮುಂದುವರಿಸ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ DK ಸುರೇಶ್ ಅವರಿಗೆ ಅವರದ್ದೇ ಏನು ಸಂಬಂಧಿಕರಾಗಿರುವಂತ ಏನು ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನ ನಡೆಸಿ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಮತ್ತೆ ಅವರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಏನು ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ 2 ಪಕ್ಷದ ಕಾರ್ಯಕರ್ತರು ತಮ್ಮ ಕಾರ್ಯವನ್ನ ಮುಂದುವರಿಸಿರುವಂತದ್ದು. ಒಂದ್ ರೀತಿಯಲ್ಲಿ ಇಡೀ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನ ಯಾರಿಗೂ ಊಹಿಸ್ಲಿಕ್ಕೆ ಆಗದೆ ಇರುವಂತಹ ರೀತಿಯಲ್ಲಿ ಇಲ್ಲಿ ಒಂದು ನೆಕ್ ಟು ನೆಕ್ ಫೈಟ್ ನಡೀತಾ ಇರುವಂತದ್ದು. ಚಂದನ್ ಶರ್ಮಾ, ಫ್ಯಾಂಟಾಸ್ಟಿಕ್. ನಿಮ್ಮ 6 ಜನಕ್ಕೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅಭಿಷೇಕ್ RR ನಗರದಲ್ಲಿದ್ದೀರಿ, ಹನುಮನ್ ದುರ್ಗದ್ ತಾವು ಕನಕಪುರದಲ್ಲಿದ್ದೀರಿ, ರಾಜು ತಾವು ಮಾಗಡಿಯಲ್ಲಿದ್ದೀರಿ, ಅಂಬರೀಶ್ ಆನೆಕಲ್ಲಲ್ಲಿದ್ದೀರಿ, ಹಾಗೆ ಕುಣಿಗಲ್ಲಲ್ಲಿ ನಮ್ಮ ಹರಿಶ್ಚಂದ್ರ ನಾಯ್ಕರೇ ತಾವಿದ್ದೀರಿ, ಹಾಗೆ ಚಂದ್ರಶೇಖರ್ ರಾಮನಗರದಲ್ಲಿದ್ದೀರಿ. ವೆರಿ 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 ಆಲ್ ದಿ ಬೆಸ್ಟ್ ಟು ಆಲ್ ದಿ 6 ಆಫ್ ಯು. ನೀವು ಇವತ್ತು ನಮ್ಮ ಪ್ರಜಾಪ್ರತಿನಿಧಿಗಳಾಗಿ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ಸುತ್ತುವಂತ ಪ್ರಯತ್ನ ಮಾಡಿ, ಪ್ರತಿಯೊಬ್ಬರನ್ನು ಮಾತನಾಡಿಸುವಂತ ಪ್ರಯತ್ನ ಮಾಡಿ, ಸಾಕಷ್ಟು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡುವಂತ ಪ್ರಯತ್ನ ನೇರವಾಗಿ ಮಾಡಿ, ಅವ್ರು ಯಾರೇ ಆಗಿರ್ಬೋದು, 18ರಿಂದ 100 ವರ್ಷ ವಯಸ್ಸಾಗಿರ್ಬೋದು, ಅವರಿಗೆ ಅವರ ಮನದಾಳದ ಅಭಿಪ್ರಾಯವನ್ನ ಕೇಳಿ, ಜೊತೆಗೆ ನಾವು ಕೊಟ್ಟಿರುವ ಫ್ಯಾಕ್ಟರ್ಸ್ ಗಳನ್ನ ಅವರ ಮುಂದೆ ಇಡುವಂತ ಪ್ರಯತ್ನ ಮಾಡಿ. ಅದು ಬೇರೆ ಬೇರೆ ಫ್ಯಾಕ್ಟರಿಗಳು, ನಾವೀಗಾಗಲೇ ಹೇಳಿದ್ವಲ್ಲ, ಅದು ಮೋದಿ ಫ್ಯಾಕ್ಟರ್, ಮತ್ತೊಂದು ಫ್ಯಾಕ್ಟರ್, ಬೇರೆ ಬೇರೆ ಫ್ಯಾಕ್ಟರ್, ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಫ್ಯಾಕ್ಟರ್, ಆ ಎಲ್ಲ ಫ್ಯಾಕ್ಟರಿಗಳ ಕಡೆಗೆ ತಾವು ಗಮನ ಹರಿಸಿ. ಆಲ್ ದಿ ಬೆಸ್ಟ್ ಟು ಆಲ್ ದಿ 6 ಆಫ್ ಯು ಅಂಡ್ ಆಲ್ ದಿ ಬೆಸ್ಟ್ ಟು ನಮ್ಮ ಟೀಮ್. ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ನಮ್ಮ ಫೋನ್ ಲೈನ್ಗಳು ಓಪನ್ ಆಗಿದ್ದಾವೆ. ಈಗಾಗಲೇ ಕರೆಗಳ ನಾಗಾಲೋಟ ಬಹಳ ಸ್ಪಷ್ಟವಾಗಿ ಇಲ್ಲಿ ಶುರುವಾಗೋಗಿದೆ. ಥ್ಯಾಂಕ್ ಯು 6 ಜನಕ್ಕೂ. ಗೋ ಹೆಡ್. ನಮಸ್ಕಾರ. ನಾನು ರಾಜ್ಯದ ಜನಕ್ಕೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತಾ, ನಮ್ಮ ನಂಬರ್ 69558809554488. ಮತ್ತೊಮ್ಮೆ 08069554488. ಇಲ್ಲೂ ಕೂಡ ನಾವು ಕರೆಗಳನ್ನು ಸ್ವೀಕರಿಸ್ತೇವೆ. ಅದರ ಜೊತೆಗೆ ನಮ್ಮ ಆನ್ ಗ್ರೌಂಡ್ ನಲ್ಲಿರುವ ನಮ್ಮ ಪ್ರತಿನಿಧಿಗಳು ನಿಮ್ಮ ಬಳಿಯೇ ಬರ್ತಾರೆ. ನಮ್ಮ ಗಾಡಿಗಳು ಕೂಡ ಅಲ್ಲಿದ್ದಾವೆ. ನಿಮ್ಗೆಲ್ಲಾದ್ರೂ ವಿಸ್ತಾರ ನ್ಯೂಸ್ ನ ಗಾಡಿ ಕಾಣಿಸ್ತು ಅಲ್ಲಿ ಅಂತಕೊಳ್ಳಿ, ಫಟ್ ಅಂತ ಹೋಗಿ ಒಂದು ಚೂರಿಂಗ್ ಟ್ಯಾಪ್ ಮಾಡಿ. ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯ ಜನ ಸಾರ್ನ ಓಟ್ ಹಾಕಬೇಕು ಸಾರ್ ಅಂತನ್ನಿ. ವಿ ವಿಲ್ ಸರ್ಟನ್ಲಿ ಲಿಸನ್ ಟು ಯು. ಥ್ಯಾಂಕ್ ಯು. ಇವತ್ತು ಇಡೀ ದಿನ ಇದು ಮುಂದುವರಿಯುತ್ತೆ. ಪ್ರತಿ ಗಂಟೆಗೊಮ್ಮೆ ನಿಮ್ಮೊಟ್ಟಿಗೆ ನಾವು ಜಾಯ್ನ್ ಆಗ್ತೇವೆ. ಜನರ ಅಭಿಪ್ರಾಯಗಳನ್ನ ನೇರವಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ವಿಸ್ತಾರ, ಇದು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.